ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಐಕ್ಯು ಚೆಕ್ಕಿಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ SSC GD 2026 ಭಾರತೀಯ ಜನಪದ ನೃತ್ಯಗಳು 200 ಪ್ಲಸ್ ಒನ್ ಶಾಟ್ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು ಎಡಿಕ್ವಿಟಿ ಪ್ಯಾಟರ್ನ್ ಮೇಲೆ ಕ್ವಶನ್ಸ್ ಆಗಿರ್ತವೆ ಮತ್ತು ನೀವು ಇವುಗಳನ್ನು ರಿವಿಷನ್ ಕೂಡ ಮಾಡಬಹುದು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಏನು ಹೊಸದಾಗಿ ನೋಡ್ತಾ ಇದ್ರಲ್ಲ, ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಜನಪದ ನೃತ್ಯ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ, ಒಂದು ನಿರ್ದಿಷ್ಟ ಸಮುದಾಯ ಅಥವಾ ಪ್ರದೇಶದ ಜನರು ತಮ್ಮ ಸಂಪ್ರದಾಯದಂತೆ ಮಾಡುವ ವೃತ್ತಿಪರವಲ್ಲದ ನೃತ್ಯ ಜನಪದ ನೃತ್ಯ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು, ಧಮಾಲ್ ನೃತ್ಯವನ್ನು ಯಾರು ಪ್ರದರ್ಶಿಸುತ್ತಾರೆ? ಧಮಾಲ್ ನೃತ್ಯವನ್ನು ಪುರುಷರು, ವಿಶೇಷವಾಗಿ ಬತ್ತಲ್ ಪಂಗಡದವರು ಈ ನೃತ್ಯವನ್ನ ಪ್ರದರ್ಶಿಸುತ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು, ಜನಪದ ನೃತ್ಯಗಾರರು ವೃತ್ತಿಪರರೇ? ಇದಕ್ಕೆ ಸರಿಯಾದ ಉತ್ತರ ಇಲ್ಲ, ಅವರು ವೃತ್ತಿಪರ ಕಲಾವಿದರು ಆಗಿರಂಗಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು, ಹಿಕ್ಕತ್ ನೃತ್ಯ ಬಂದ್ಬಿಟ್ಟು ಇದು ಎಲ್ಲಿ? ಅದು ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ ನೃತ್ಯ. ಅಂದ್ರೆ ಹಿಕ್ಕತ್ ನೃತ್ಯ ಬಂದ್ಬಿಟ್ಟು ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು, ಜಮ್ಮು ಮತ್ತು ಕಾಶ್ಮೀರದ ಪ್ರಸಿದ್ಧ ನೃತ್ಯ ಯಾವುದು? ಸರಿಯಾದ ಉತ್ತರ ರೋಪ್ ನೃತ್ಯ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು, ಲಡಾಖ್ ಯಾವ ನೃತ್ಯವು ಗಿನ್ನಿಸ್ ದಾಖಲೆ ಸೇರಿದೆ? ಸರಿಯಾದ ಉತ್ತರ ಶೋಂಡೋ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್, ಇದು ಗಿನ್ನಿಸ್ ದಾಖಲೆಯನ್ನ ಸೇರಿದೆ. ನೆಕ್ಸ್ಟ್ ಬಂದ್ಬಿಟ್ಟು, ರೌಪ್ ನೃತ್ಯವನ್ನು ಯಾರು ಮಾಡುತ್ತಾರೆ? ಅಂದ್ರೆ ರೋಪ್ ನೃತ್ಯವನ್ನ ಕಾಶ್ಮೀರದ ಮಹಿಳೆಯರು ಮಾಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು, ಬೌದ್ಧ ಸನ್ಯಾಸಿಗಳು ಮಾಡುವ ನೃತ್ಯ ಯಾವುದು? ಸರಿಯಾದ ಉತ್ತರ ಚಾಮ್ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಏನು ಹೊಸದಾಗಿ ನೋಡ್ತಿರಲ್ಲ ಫ್ರೆಂಡ್ಸ್, ಈಗಲೇ ಹೋಗಿ ಕೆಳಗಡೆ ಲೈಕ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಹೈಪ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ಹೋಗಿ ನಮ್ಮ ವಿಡಿಯೋನ ಹೈಪ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೇನೆ. ಅಲ್ಲಿ ಹೋಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಮತ್ತು ಇನ್ನೂ ಯಾರು ನಮ್ಮ SSGD ಪ್ರೀವಿಯಸ್ ಇಯರ್ GK ಇಮೇಜ್ ಪಿಕ್ಚರ್ ಫಾರ್ಮ್ಯಾಟ್ ಇನ್ನೂ ಯಾರು ಬೈ ಮಾಡಿಲ್ಲೋ ಹೋಗಿ ಬೈ ಮಾಡಿ. ಮತ್ತು SSCGD ಪ್ರೀ ಬ್ಯಾಚ್ ಕ್ಲಾಸ್ ಸಬ್ಸ್ಕ್ರಿಪ್ಷನ್ನ ಯಾರು ಇನ್ನೂ ಪಡೆದುಕೊಂಡಿಲ್ಲವೋ ಈಗಲೇ ಹೋಗಿ ಪಡೆದುಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಚಾಪೇಲಿ ನೃತ್ಯ ಯಾವ ರಾಜ್ಯಕ್ಕೆ ಸೇರಿತು? ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ್. ಪಾಗ್ ನೃತ್ಯವನ್ನು ಯಾವಾಗ ಮಾಡುತ್ತಾರೆ? ಸರಿಯಾದ ಉತ್ತರ ಪಾಗ್ ನೃತ್ಯವನ್ನ ಹೋಳಿ ಹಬ್ಬದ ಸಮಯದಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಪಂಜಾಬ್ನ ಪುರುಷರು ಪ್ರಸಿದ್ಧ ನೃತ್ಯ ಯಾವುದು? ಸರಿಯಾದ ಉತ್ತರ ಭಾಂಗ್ರಾ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಶ್ರೀಕೃಷ್ಣನ ಜೀವನಕ್ಕೆ ಸಂಬಂಧಿಸಿದ ನೃತ್ಯ ಯಾವುದು? ಸರಿಯಾದ ಉತ್ತರ ರಾಸ್ ಲೀಲಾ ನೃತ್ಯ. ನೆಕ್ಸ್ಟ್ ಬಂದ್ಬಿಟ್ಟು, ಉತ್ತರ ಪ್ರದೇಶದ ಪ್ರಸಿದ್ಧ ನಾಟಕೀಯ ನೃತ್ಯ ಯಾವುದು? ಸರಿಯಾದ ಉತ್ತರ ನೌಟಕ್ಕಿ ನೃತ್ಯ ನೋಡಿ ಫ್ರೆಂಡ್ಸ್, ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ಪಂಜಾಬ್ನ ಮಹಿಳೆಯರು ಮಾಡುವ ನೃತ್ಯ ಯಾವುದು? ಸರಿಯಾದ ಉತ್ತರ ಗಿದ್ದಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದ್ರೆ ಪಂಜಾಬ್ನ ಮಹಿಳೆಯರು ಮಾಡುವ ನೃತ್ಯ ಬಂದ್ಬಿಟ್ಟು ಗಿದ್ದಾ ನೃತ್ಯ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು, ಕಜರಿ ನೃತ್ಯ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ ರಾಜ್ಯಕ್ಕೆ ಕಜರಿ ನೃತ್ಯ ಸಂಬಂಧಿಸಿದೆ. ನೆಕ್ಸ್ಟ್ ಬಂದ್ಬಿಟ್ಟು, ಹರಿಯಾಣದ ಮಹಿಳೆಯರು ಪ್ರಸಿದ್ಧ ನೃತ್ಯ ಯಾವುದು? ಸರಿಯಾದ ಉತ್ತರ ಲೋರ್ ನೃತ್ಯವು ಇದು ಹರಿಯಾಣ ರಾಜ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು, ಬಿಹಾರದ ಅತ್ಯಂತ ಪ್ರಸಿದ್ಧ ನೃತ್ಯ ಯಾವುದು? ಸರಿಯಾದ ಉತ್ತರ ಜಾಟ್ ಜಟಿ ನೃತ್ಯ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು, ವಿದೇಶಿಯ ನೃತ್ಯ ಎಲ್ಲಿಯದು? ಅಂದ್ರೆ ವಿದೇಶಿಯ ನೃತ್ಯ ಬಂದ್ಬಿಟ್ಟು ಇದು ಬಿಹಾರ ರಾಜ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ನೆಕ್ಸ್ಟ್, ರಾಜಸ್ಥಾನದ ಯಾವ ನೃತ್ಯವು ಯುನೆಸ್ಕೋ ಪಟ್ಟಿಯಲ್ಲಿದೆ? ಸರಿಯಾದ ಉತ್ತರ ಕಾಲಬೇಲಿಯ ನೃತ್ಯ ಬಂದ್ಬಿಟ್ಟು ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಮಹಾರಾಷ್ಟ್ರದ ಅತ್ಯಂತ ಪ್ರಸಿದ್ಧ ನೃತ್ಯ ಯಾವುದು? ಸರಿಯಾದ ಉತ್ತರ ಲಾವಣಿ ನೃತ್ಯ. ರಾಜಸ್ಥಾನದ ಅತ್ಯಂತ ಜನಪ್ರಿಯ ನೃತ್ಯ ಯಾವುದು? ಸರಿಯಾದ ಉತ್ತರ ಘೂಮರ್ ನೃತ್ಯ ನೋಡಿ ಫ್ರೆಂಡ್ಸ್. ಇಲ್ಲಿ ಕ್ವಶನ್ಸ್ ಆನ್ಸರ್ ಇರುತ್ತೆ ಮತ್ತು ಸೈಡ್ ನಲ್ಲಿ ಇಮೇಜ್ ಇರುತ್ತೆ ಫ್ರೆಂಡ್ಸ್, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಬಂತು, ಕೋಲಿ ನೃತ್ಯವನ್ನು ಯಾವರು ಮಾಡುತ್ತಾರೆ? ಈ ಕೋಲಿ ನೃತ್ಯವನ್ನು ಇದು ಮೀನುಗಾರ ಸಮುದಾಯದವರಿಗೆ ಇದು ಸಂಬಂಧಿಸಿರ್ತಕ್ಕಂಥ ನೃತ್ಯ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು, ತೆರಹತಾಲಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ರಾಜಸ್ಥಾನ್ ನೃತ್ಯಕ್ಕೆ ಸಂಬಂಧಿಸಿದೆ. ಕಾಶ್ಮೀರದ ಪುರುಷರು ಮಾಡುವ ಸಾಂಪ್ರದಾಯಬದ್ಧ ನೃತ್ಯ ಯಾವುದು? ಸರಿಯಾದ ಉತ್ತರ ಧಮಾಲ್ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ನವರಾತ್ರಿಯಲ್ಲಿ
ಗುಜರಾತ್ನಲ್ಲಿ ಮಾಡುವ ನೃತ್ಯ ಯಾವುದು? ಸರಿಯಾದ ಉತ್ತರ ಗರ್ಭಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಗರ್ಭಾ ನೃತ್ಯ ಬಂದ್ಬಿಟ್ಟು ಇದು ಗುಜರಾತ್ ರಾಜ್ಯಕ್ಕೆ ಸಂಬಂಧಿಸಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ಫ್ರೆಂಡ್ಸ್. ರೋಪ್ ನೃತ್ಯವು ಯಾವ ಹಬ್ಬದ ಸಮಯದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಫ್ರೆಂಡ್ಸ್? ಸರಿಯಾದ ಉತ್ತರ ಈದ್ ಮತ್ತು ಸುಗ್ಗಿಯ ಸಮಯದಲ್ಲಿ ರೌಪ್ ನೃತ್ಯ ಪ್ರಸಿದ್ಧವಾಗಿದೆ. ಈ ರೀತಿ ಎಡ್ಯುಕೇಟಿವ್ ಪ್ಯಾಟರ್ನ್ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಫ್ರೆಂಡ್ಸ್. ದಾಂಡಿಯಾ ರಾಸ್ ಯಾವ ದೇವತೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ದುರ್ಗಾ ದೇವತೆಗೆ ಸಂಬಂಧಿಸಿದೆ. ಲಡಾಖ್ನ ರಾಜಮನೆತನದವರು ಮಾಡುವ ನೃತ್ಯ ಯಾವುದು? ಸರಿಯಾದ ಉತ್ತರ ಶಾಂಡೋಲ್ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದನ್ನು ಲಡಾಖದ ರಾಜಮನೆತನದವರು ಮಾಡುವ ನೃತ್ಯ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಲಡಾಖ್ ಪ್ರದೇಶದಲ್ಲಿ ಮದುವೆ ಸಮಾರಂಭಗಳಲ್ಲಿ ಮಾಡುವ ನೃತ್ಯ. ಸರಿಯಾದ ಉತ್ತರ ಕೌಶನ್ ನೃತ್ಯ. ಬಲೂಚಿಸ್ತಾನದಿಂದ ಭಾರತಕ್ಕೆ ಬಂದ ಪಂಜಾಬಿ ನೃತ್ಯ ಯಾವುದು? ಸರಿಯಾದ ಉತ್ತರ ಜೋಮರ್ ನೃತ್ಯ ನೋಡಿ ಫ್ರೆಂಡ್ಸ್. ಮುಖವಾಡ ಧರಿಸಿ ಮಾಡುವ ಲಡಾಖಿ ನೃತ್ಯ ಯಾವುದು? ಸರಿಯಾದ ಉತ್ತರ ಚಾಮ್ ನೃತ್ಯ. ಮಹಿಳೆಯರು ಪರಸ್ಪರ ಕೈ ಹಿಡಿದು ಸುತ್ತುತ್ತಾ ಮಾಡುವ ಪಂಜಾಬಿ ನೃತ್ಯ ಯಾವುದು? ಸರಿಯಾದ ಉತ್ತರ ಕಿಕ್ಲಿ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಿಮಾಚಲದ ಕುಲು ಪ್ರದೇಶದಲ್ಲಿ ಪ್ರಸಿದ್ಧವಾದ ನೃತ್ಯ ಯಾವುದು? ಸರಿಯಾದ ಉತ್ತರ ನಾಟಿ ನೃತ್ಯ ಅಂತ ಹೇಳ್ಬೋದು. ಹಿಮಾಚಲದಲ್ಲಿ ಕೈಗನ್ನಡಿ ಮತ್ತು ಕರವಸ್ತ್ರ ಹಿಡಿದು ಮಾಡುವ ನೃತ್ಯ ಯಾವುದು? ಸರಿಯಾದ ಉತ್ತರ ಚಾಪೇಲಿ ನೃತ್ಯ ನೋಡಿ ಫ್ರೆಂಡ್ಸ್. ಇಲ್ಲಿ ಇಮೇಜ್ ಮೂಲಕ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹರಿಯಾಣದ ಅತ್ಯಂತ ಹಳೆಯ ಜಾನಪದ ನೃತ್ಯ ಯಾವುದು? ಸರಿಯಾದ ಉತ್ತರ ಧಮಾಲ್ ನೃತ್ಯ ಅಂತ ಹೇಳ್ಬೋದು. ಕೋಡಾ ನೃತ್ಯವು ಯಾವುದಕ್ಕೆ ಸಂಬಂಧಿಸಿದೆ? ಕೋಡಾ ನೃತ್ಯ ಬಂದ್ಬಿಟ್ಟು ಇದು ಬಿಲ್ಲುಗಾರಿಕೆ, ಅಂದ್ರೆ ಇದು ಅರ್ಚರಿ ಆಧಾರಿತ ನೃತ್ಯ ಅಂತ ಹೇಳ್ಬೋದು. ಹಿಮಾಚಲ ಪ್ರದೇಶದ ನೃತ್ಯ ಯಾವುದು? ಸರಿಯಾದ ಉತ್ತರ ಡಾಂಗಿ ನೃತ್ಯ. ಇದು ಹಿಮಾಚಲ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಹರಿಯಾಣದಲ್ಲಿ ಮದುವೆ ಸಂದರ್ಭದಲ್ಲಿ ಮಹಿಳೆಯರು ಮಾಡುವ ನೃತ್ಯ. ಸರಿಯಾದ ಉತ್ತರ ಕೋರಿಯಾ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಈಗಲೇ ಹೋಗಿ ಕೆಳಗಡೆ ಲೈಕ್ ಅನ್ನು ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹೈಪ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಕೇವಲ ಮಹಿಳೆಯರಿಂದ ಮಾತ್ರ ಪ್ರದರ್ಶಿಸಲ್ಪಡುವ ಹರಿಯಾಣದ ನೃತ್ಯ ಯಾವುದು? ಸರಿಯಾದ ಉತ್ತರ ಲೋರ್ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ವಲಸೆ ಬಂದ ಅಂದ್ರೆ ವಲಸೆ ಹೋದ ಗಂಡನಿಗಾಗಿ ಹೆಂಡತಿ ಕಾಯುವ ಕತೆ ಹೊಂದಿರುವ ನೃತ್ಯ ಯಾವುದು? ಸರಿಯಾದ ಉತ್ತರ ವಿದೇಶಿಯ ನೃತ್ಯ. ಉತ್ತರ ಪ್ರದೇಶದ ಸುಗ್ಗಿ ಕಾಲದ ನೃತ್ಯ ಯಾವುದು? ಸರಿಯಾದ ಉತ್ತರ ಚರ್ಕೋಲಾ ನೃತ್ಯ. ನೆಕ್ಸ್ಟ್ ಬಂದ್ಬಿಟ್ಟು ಕೃಷ್ಣ ಮತ್ತು ಗೋಪಿಕೆಯರ ಪ್ರೇಮವನ್ನು ಸಾರುವ ನೃತ್ಯ ರಾಸಲೀಲಾ ನೃತ್ಯ. ಅಂದ್ರೆ ಈ ರೀತಿ ಎಡುಕೇಟಿವ್ ಪ್ಯಾಟರ್ನ್ ಮೇಲೆ ಟ್ವಿಸ್ಟ್ ಬೈ ಟ್ವಿಸ್ಟ್ ಕ್ವಶನ್ ಕೇಳ್ತಾರೆ ಫ್ರೆಂಡ್ಸ್. ಬಿಹಾರದ ಶೋಕ ಅಥವಾ ವಿರಹವನ್ನು ಸೂಚಿಸುವ ನೃತ್ಯ ಯಾವುದು? ಸರಿಯಾದ ಉತ್ತರ ಬಿರಹ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಿಹಾರದಲ್ಲಿ ಪತಿ ಪತ್ನಿಯರ ಸಂಬಂಧವನ್ನು ಬಿಂಬಿಸುವ ನೃತ್ಯ ಯಾವುದು? ಸರಿಯಾದ ಉತ್ತರ ಜಾಟ್ ಜಟಿನ್ ನೃತ್ಯ. ಕಾಲಬೇಲಿಯ ನೃತ್ಯವು ಯಾವ ಪ್ರಾಣಿಯ ಚಲನೆಯನ್ನು ಹೋಲುತ್ತದೆ? ಸರಿಯಾದ ಉತ್ತರ ಇದು ಹಾವಿಗೆ ಸಂಬಂಧಿಸಿದ ಫ್ರೆಂಡ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ರಾಜಸ್ಥಾನದಲ್ಲಿ ತಲೆಯ ಮೇಲೆ ಕುಂಡಲಗಳನ್ನು ಹೊತ್ತು ಮಾಡುವ ನೃತ್ಯ ಯಾವುದು? ಕುಂಡಗಳನ್ನು ಹೊತ್ತು ಮಾಡುವ ನೃತ್ಯ ಬಂದ್ಬಿಟ್ಟು ಭವಾಯಿ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ರಾಜಸ್ಥಾನದ ಗೋಮರ್ ನೃತ್ಯವನ್ನು ಮೊದಲು ಆರಂಭಿಸಿದ ಪಂಗಡ ಯಾವುದು? ಸರಿಯಾದ ಉತ್ತರ ಬಿಲ್ ಪಂಗಡ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಈ ಪ್ರಶ್ನೆಗಳು ಏನಿದೆಯಲ್ಲ ಫ್ರೆಂಡ್ಸ್, ಮೋಸ್ಟ್ ಎಡಿಕ್ವಿಟಿ ಪ್ಯಾಟರ್ನ್ ಮೇಲೆ ಕೇಳತಕ್ಕಂಥ ಪ್ರಶ್ನೆಗಳು ಇವಾಗಿರುತ್ತೆ ಫ್ರೆಂಡ್ಸ್. ಇದು ಯಾರಿಗೆ PDF ಬೇಕಲ್ಲ ಫ್ರೆಂಡ್ಸ್, ಅವರು ನಮಗೆ ವಾಟ್ಸಪ್ನ ಅಂದರೆ ಡೈರೆಕ್ಟ್ ಮೆಸೇಜ್ ಮಾಡಿ ಫ್ರೆಂಡ್ಸ್, ನಾನು ನಿಮಗೆ PDF ಕಳಿಸ್ತೀನಿ. ಅಂದರೆ ಇದಕ್ಕೆ ಫ್ರೀಯಾಗಿ PDF ಕಳಿಸೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು ಒಂದಿಷ್ಟು ಅಂದರೆ ಫ್ರೆಂಡ್ಸ್ ನಾನು ನೀವೇನು ಇದೆ ನೀವು ಫ್ರೆಂಡ್ಸ್, ನೀವು ಬಂದ್ಬಿಟ್ಟು ನೀವು ವಾಟ್ಸಪ್ ಮೆಸೇಜ್ ಮಾಡಿ ಫ್ರೆಂಡ್ಸ್, ನಾನು ನಿಮಗೆ ಏನಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಅಮೌಂಟ್ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ನೀವು ವಾಟ್ಸಪ್ ಮುಖಾಂತರ ನನಗೆ ಮೆಸೇಜ್ ಮಾಡಿದರೆ ನಾನು ಎಷ್ಟು ಅಮೌಂಟ್ ಅಂತ ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ರಾಜಸ್ಥಾನದ ಘೂಮರ್ ನೃತ್ಯವನ್ನು ಮೊದಲು ಆರಂಭಿಸಿದ ಪಂಗಡ ಬೀಲ್ ನೃತ್ಯ ಆಗಿದೆ ಫ್ರೆಂಡ್ಸ್. ರಾಜಸ್ಥಾನದಲ್ಲಿ ಕೃತಕ ಕುದುರೆಯ ಬಳಸಿ ಮಾಡುವ ನೃತ್ಯ ಯಾವುದು? ಸರಿಯಾದ ಉತ್ತರ ಕಚ್ಚಿಪುಡಿ ನೃತ್ಯ. ಇದು ಕುದುರೆಯನ್ನು ಬಳಸಿಕೊಂಡು ಮಾಡುವ ನೃತ್ಯ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಗುಜರಾತ್ನಲ್ಲಿ ಟಿಪ್ಪಣಿ ನೃತ್ಯವನ್ನು ಯಾರು ಮಾಡುತ್ತಾರೆ? ಸರಿಯಾದ ಉತ್ತರ ಕಾರ್ಮಿಕ ಮಹಿಳೆಯರು ಮಾಡುತ್ತಾರೆ. ಕಾಶ್ಮೀರದಲ್ಲಿ ಯಾವ ನೃತ್ಯವನ್ನು ಸೂಫಿ ಸಂತರು ಹಬ್ಬಗಳಲ್ಲಿ ಮಾಡಲಾಗುತ್ತದೆ? ಸರಿಯಾದ ಉತ್ತರ ಧಮಾಲ್ ನೃತ್ಯ ಅಂತ ಹೇಳ್ಬೋದು.
ಮಹಾರಾಷ್ಟ್ರದಲ್ಲಿ ವೀರಗಾಥೆಯನ್ನು ಹಾಡುತ್ತಾ ಮಾಡುವ ನೃತ್ಯ ಯಾವುದು? ಸರಿಯಾದ ಉತ್ತರ ಪೌಡಾ ನೃತ್ಯ. ಕಾಶ್ಮೀರಿ ಮಹಿಳೆಯರು ಎರಡು ಸಾಲಿನಲ್ಲಿ ನಿಂತು ಪರಸ್ಪರ ಎದುರಾಗಿ ಮಾಡುವ ನೃತ್ಯ ರೌಪ್ ನೃತ್ಯ. ದಶಾವತಾರ ನೃತ್ಯವು ಮಹಾರಾಷ್ಟ್ರದ ಯಾವ ಭಾಗದಲ್ಲಿ ಪ್ರಸಿದ್ಧವಾಗಿದೆ? ಸರಿಯಾದ ಉತ್ತರ ಕೊಂಕಣ್ ಭಾಗದಲ್ಲಿ ಪ್ರಸಿದ್ಧವಾಗಿದೆ ಫ್ರೆಂಡ್ಸ್. ಕಾಶ್ಮೀರದ ಪ್ರಸಿದ್ಧ ಮದುವೆ ನೃತ್ಯ ಯಾವುದು? ಸರಿಯಾದ ಉತ್ತರ ಹಿಕ್ಕತ್ ನೃತ್ಯ. ಲೇಸಿಮ್ ನೃತ್ಯವನ್ನು ಬಳಸುವ ವಾದ್ಯ ಯಾವುದು? ಸರಿಯಾದ ಉತ್ತರ ಜಿಂಗಲ್ ಇರುವ ಕಬ್ಬಿಣದ ಸರಪಳಿ ಇರುವ ಕೋಲು. ಲಡಾಖ್ನ ಬೌದ್ಧ ಮಠಗಳಲ್ಲಿ ಪ್ರದರ್ಶಿಸುವ ನೃತ್ಯ ಚಾಮ್ ನೃತ್ಯ ಆಗುತ್ತೆ ಫ್ರೆಂಡ್ಸ್. ಗಣೇಶ ಚತುರ್ಥಿಯ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವ ನೃತ್ಯ ನಕಟಾ ನೃತ್ಯ ಅಂತ ಹೇಳ್ಬೋದು. ಲಡಾಖ್ನ ಕಣಿವೆಗಳಲ್ಲಿ ಸುಗ್ಗಿಯ ಸಮಯದಲ್ಲಿ ಮಾಡುವ ನೃತ್ಯ ಕೋಶನ್ ನೃತ್ಯ ಆಗಿರುತ್ತೆ ಫ್ರೆಂಡ್ಸ್. ಗಿನ್ನಿಸ್ ದಾಖಲೆ ನಿರ್ಮಿಸಿದ ಲಡಾಖ್ನ ಸಮೂಹ ನೃತ್ಯ ಯಾವುದು? ಸರಿಯಾದ ಉತ್ತರ ಶೋಂಡೋಲ್ ನೃತ್ಯ. ಪಂಜಾಬ್ನ ಮಾಲ್ವಾ ಪ್ರದೇಶದಲ್ಲಿ ಪ್ರಸಿದ್ಧವಾದ ಪುರುಷರ ನೃತ್ಯ ಯಾವುದು? ಸರಿಯಾದ ಉತ್ತರ ಮಾಲ್ವಾ ಮತ್ತು ಗಿಡ್ಡ ಅಂತ ಹೇಳ್ಬೋದು ಫ್ರೆಂಡ್ಸ್. ಕೈಯಲ್ಲಿ ಕತ್ತಿ ಹಿಡಿದು ಮಾಡುವ ಹಿಮಾಚಲ ಪ್ರದೇಶದ ನೃತ್ಯ ತೋಡಾ ನೃತ್ಯ. ಪಂಜಾಬ್ನಲ್ಲಿ ಬೆಳೆ ಕಟಾವಿನ ಸಮಯದಲ್ಲಿ ವೈಶಾಖಿ ಮಾಡುವ ನೃತ್ಯ ಯಾವುದು? ಸರಿಯಾದ ಉತ್ತರ ಭಾಂಗ್ರಾ ನೃತ್ಯ. ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ನೃತ್ಯ ಚಂಬಾ. ಹರಿಯಾಣದಲ್ಲಿ ಮಳೆಗಾಲದ ಆರಂಭದಲ್ಲಿ ಮಾಡುವ ನೃತ್ಯ ಫಾಗ್ ನೃತ್ಯ. ಮಹಿಳೆಯರು ಮತ್ತು ಪುರುಷರು ಸೇರಿ ವೃತ್ತಾಕಾರದಲ್ಲಿ ಮಾಡುವ ಹಿಮಾಚಲ ಪ್ರದೇಶ ನೃತ್ಯ ಇದು ನೋಡಿ ಫ್ರೆಂಡ್ಸ್, ಇದು ನಾಟಿ ನೃತ್ಯ ಅಂತ ಹೇಳ್ಬೋದು. ವಜ್ರ ಭೂಮಿಯನ್ನು ಮಹಿಳೆಯರು ತಲೆಯ ಮೇಲೆ 108 ದೀಪಗಳನ್ನು ಹೊತ್ತು ಮಾಡುವ ನೃತ್ಯ ಚರ್ಕೋಲಾ ನೃತ್ಯ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಹರಿಯಾಣದಲ್ಲಿ ಬೆಳೆಯ ಸಮಯದಲ್ಲಿ ಮಾಡುವ ನೃತ್ಯ ಯಾವುದಪ್ಪ ಅಂದ್ರೆ ನಾಟಿ ನೃತ್ಯ ನೋಡಿ ಫ್ರೆಂಡ್ಸ್. ಉತ್ತರ ಪ್ರದೇಶದಲ್ಲಿ ಕತೆ ಹೇಳುವ ಮೂಲಕ ಮಾಡುವ ನೃತ್ಯ ನೌಟಂಕಿ ನೃತ್ಯ. ನೆಕ್ಸ್ಟ್ ಬಂದ್ಬಿಟ್ಟು ಉತ್ತರ ಪ್ರದೇಶದ ಮಿರ್ಜಾಪುರ್ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಮಾಡುವ ನೃತ್ಯ ಖಜರಿ ನೃತ್ಯ. ಬಿಹಾರದಲ್ಲಿ ಗ್ರಾಮಗಳಲ್ಲಿ ಮಹಿಳೆಯರು ಮತ್ತು ತಮ್ಮ ಗಂಡನ ಸುಖಕ್ಕಾಗಿ ಮಾಡುವ ನೃತ್ಯ ಜಾಟ್ ಜಟಿ ನೃತ್ಯ. ಬಿಹಾರದ ಹರಿಜನ ಸಮುದಾಯದಲ್ಲಿ ಪ್ರಸಿದ್ಧ ನೃತ್ಯ ಪಣಗಾರಿಯಾ ನೃತ್ಯ ಫ್ರೆಂಡ್ಸ್. ಯಾವುದೇ ವಾದ್ಯಗಳಿಲ್ಲದೆ ಕೇವಲ ಗಾಯನದೊಂದಿಗೆ ಮಾಡುವ ಬಿಹಾರಿ ನೃತ್ಯ ವಿದೇಶಿಯ ನೃತ್ಯ. ರಾಜಸ್ಥಾನದಲ್ಲಿ ಹಾವು ಹಿಡಿಯುವ ಸಮುದಾಯದ ನೃತ್ಯ ಯಾವುದು? ಸರಿಯಾದ ಉತ್ತರ ಕಾಲಬೇಲಿಯ ನೃತ್ಯ. ರಾಜಸ್ಥಾನದ ಮಹಿಳೆಯರು ದೊಡ್ಡ ಲಂಗಗಳನ್ನು ಧರಿಸಿ ಸುತ್ತುವ ನೃತ್ಯ ಗೋಮರ್ ನೃತ್ಯ ಆಗಿರುತ್ತೆ ಫ್ರೆಂಡ್ಸ್. ರಾಜಸ್ಥಾನದ ಕಾಮತ್ ಪಂಗಡವರು 13 ಮಂಜಿರಗಳನ್ನು ಕಟ್ಟಿ ಮಾಡುವ ನೃತ್ಯ ತಿರಹಾಲಿ ನೃತ್ಯ. ರಾಜಸ್ಥಾನದ ಗಾಜಿನ ಚೂರುಗಳ ಮೇಲೆ ನಿಂತು ಮಾಡುವ ಸಾಹಸಮಯ ನೃತ್ಯ ಭವಾಯಿ ನೃತ್ಯ. ಗುಜರಾತ್ನಲ್ಲಿ ಮಹಿಳೆಯರು ಮಾತ್ರ ಸಂಪ್ರದಾಯಬದ್ಧ ನೃತ್ಯ ಗರ್ಭಾ ನೃತ್ಯ ಆಗುತ್ತೆ. ಕಾರ್ಮಿಕರು ನೆಲವನ್ನು ಸಮತಟ್ಟು ಮಾಡುವ ಗುಜರಾತಿ ನೃತ್ಯ ಟಿಪ್ಪಾಣಿ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮಹಾರಾಷ್ಟ್ರದ ನೃತ್ಯಗಾರರು ಸೊಂಟಕ್ಕೆ ಕಟ್ಟಿಕೊಂಡು ವಿಶಿಷ್ಟವಾದ ವಾದ್ಯ ಯಾವುದು? ಸರಿಯಾದ ಉತ್ತರ ಲೇಜಿಮ್. ಕಾಶ್ಮೀರದ ವಸಂತ ಕಾಲದ ಸ್ವಾಗತಕ್ಕಾಗಿ ಹಾಡುವ ನೃತ್ಯ ಹಿಕಾತ್ ನೃತ್ಯ. ಮಹಾರಾಷ್ಟ್ರದ ಇತಿಹಾಸ ಮತ್ತು ಶೌರ್ಯವನ್ನು ಸಾರುವ ಗೀತೆಗಳು ಯಾವುವು? ಸರಿಯಾದ ಉತ್ತರ ಪೌಡಾ. ಬತ್ತಲ್ ಪಂಗಡದವರು ಮಾತ್ರ ಪ್ರದರ್ಶಿಸುವ ನೃತ್ಯ ಧಮಾಲ್ ನೃತ್ಯ. ಮೀನುಗಾರರು ದೋಣಿಯ ಚಲನೆಯನ್ನು ಅನುಕರಿಸಿ ಮಹಾರಾಷ್ಟ್ರದಲ್ಲಿ ಮಾಡುವ ನೃತ್ಯ ಕೋಲಿ ನೃತ್ಯ. ಲಡಾಖ್ನ ಅತ್ಯಂತ ವಿಶಾಲವಾದ ಮುಖವಾಡದ ನೃತ್ಯ ಚಾಮ್ ನೃತ್ಯ. ಕಾಶ್ಮೀರದ ಹಬ್ಬಗಳಲ್ಲಿ ಮಹಿಳೆಯರು ಹಾಡುತ್ತಾ ಮಾಡುವ ನೃತ್ಯ ರೌಪ್ ನೃತ್ಯ. ಲಡಾಖ್ನ ರಾಜಮನೆತವರು ವೈಭವವನ್ನು ಸಾರಿಸಲು ಯಾವ ನೃತ್ಯವನ್ನು ಮಾಡ್ತಾರೆ? ಶಾಂಡೋಲ್ ನೃತ್ಯ. ಪುರುಷರು ಸುದೀರ್ಘವಾಗಿ ನೀಲವಂಗಿ ಧರಿಸಿ ಮಾಡುವ ಕಾಶ್ಮೀರಿ ನೃತ್ಯ ಧಮಾಲ್ ನೃತ್ಯ. ಯಾವ ಲಡಾಖ್ ನೃತ್ಯವು ಲಡಾಖ್ನ ರಾಜರ ನೃತ್ಯ ಎಂದು ಕರೀತಾರೆ? ಸರಿ ಉತ್ತರ ಶಾಂಡಲ್ ನೃತ್ಯ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಲಡಾಖ್ನಲ್ಲಿ ಕುದುರೆ ಸವಾರಿಯನ್ನು ಹೋಲುವ ನೃತ್ಯ ಯಾವುದಪ್ಪ ಅಂದ್ರೆ ಕೋಶನ್ ನೃತ್ಯ. ಪಂಜಾಬ್ನಲ್ಲಿ ಪುರುಷರ ಸುಗ್ಗಿಯ ಹಬ್ಬ ಬೈಸಾಖಿ ಹಬ್ಬದಲ್ಲಿ ಮಾಡುವ ಹಬ್ಬ ಯಾವುದಪ್ಪ ಅಂತಂದ್ರೆ ನೃತ್ಯ ಯಾವುದಪ್ಪ ಅಂದ್ರೆ ಭಾಂಗ್ರಾ ನೃತ್ಯ. ಹಿಮಾಚಲ ಪ್ರದೇಶದಲ್ಲಿ ನಾಟಿ ನೃತ್ಯವು ಯಾವ ಜಿಲ್ಲೆಯಲ್ಲಿ ಹೆಚ್ಚು ಪ್ರಸಿದ್ಧ? ಸರಿಯಾದ ಉತ್ತರ ಕುಲು ಪ್ರದೇಶದಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿದೆ ಫ್ರೆಂಡ್ಸ್. ಪಂಜಾಬ್ನ ಮಹಿಳೆಯರು ಚಪ್ಪಾಳೆ ತಟ್ಟುತ್ತಾ ಮಾಡುವ ನೃತ್ಯ ಗಿದ್ದಾ ನೃತ್ಯ. ಹಿಮಾಚಲ ಪ್ರದೇಶದಲ್ಲಿ ದೈವಿಕ ಶಕ್ತಿಯನ್ನು ಆರಾಧಿಸಲು ಮಾಡುವ ನೃತ್ಯ ಡಾಂಗಿ ನೃತ್ಯ. ಹರಿಯಾಣದ ಯಾವ ನೃತ್ಯದಲ್ಲಿ ಕೇವಲ ಮಹಿಳೆಯರು ಮಾತ್ರ ಭಾಗವಹಿಸುತ್ತಾರೆ? ಸರಿಯಾದ ಉತ್ತರ ಲೂರ್ ನೃತ್ಯ. ಕೈ ಕನ್ನಡಿ ಕರವಸ್ತ್ರ ಹಿಡಿದು ಪ್ರೇಮ ನೃತ್ಯ ಮಾಡುವುದು ಚಾಪೆಲಿ ನೃತ್ಯ. ಹರಿಯಾಣದಲ್ಲಿ ಮದುವೆ ಮೆರವಣಿಗೆ ಸಮಯದಲ್ಲಿ ಮಾಡುವ ನೃತ್ಯ ಕೋರಿಯಾ ನೃತ್ಯ. ಯುದ್ಧದ ಕಲೆ ತಂತ್ರಗಳನ್ನು ಒಳಗೊಂಡ ಹಿಮಾಚಲ ಪ್ರದೇಶದ ನೃತ್ಯ ತೋಡಾ ನೃತ್ಯ. ಹರಿಯಾಣದ ಅತ್ಯಂತ ಜನಪ್ರಿಯ ಹಳೆಯ ನೃತ್ಯ ಧಮಾಲ್ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಉತ್ತರ ಪ್ರದೇಶದಲ್ಲಿ ಕೃಷ್ಣನ ಲೀಲೆಯನ್ನು ಬಿಂಬಿಸುವ ನೃತ್ಯ ರಾಸ್ಲೀಲಾ.
ಬಿಹಾರದಲ್ಲಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ನೃತ್ಯ ವಿದೇಶಿಯ ನೃತ್ಯ. ಕಥಾ ರೂಪದಲ್ಲಿ ನಟನೊಂದಿಗೆ ಮಾಡುವ ಯುಪಿ ಜಾನಪದ ನೃತ್ಯ ಯಾವುದು? ಸರಿಯಾದ ಉತ್ತರ ನೌಟಂಕಿ ನೃತ್ಯ. ಅಂದ್ರೆ ಈ ನೌಟಂಕಿನೇ ಎಷ್ಟು ಟೈಪ್ ಪ್ರಶ್ನೆಯನ್ನು ಕೇಳಿದ್ರೆ ನೀವೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದು ರಿಪೀಟ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸಿರುತ್ತೆ, ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ಆ ಪ್ರಶ್ನೆ ರೈಸ್ ಮಾಡ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಎಲಿಕ್ವಿಟಿ ಪ್ಯಾಟರ್ನ್ ಮೇಲೆ ಈ ರೀತಿ ಕೇಳ್ತಾರೆ. ಸಂತಾನೋತ್ಪತ್ತಿಯ ಸಂಭ್ರಮಕ್ಕಾಗಿ ಬಿಹಾರದಲ್ಲಿ ಮಾಡುವ ನೃತ್ಯ ಬಕ್ಕು ಬೈಕನ್ ನೃತ್ಯ. ಉತ್ತರ ಪ್ರದೇಶದ ಸುಗ್ಗಿ ಕಾಲದ ಪ್ರಸಿದ್ಧ ನೃತ್ಯ ಚರ್ಕೋಲಾ ನೃತ್ಯ. ರಾಜಸ್ಥಾನದ ನೃತ್ಯವನ್ನು ಹಾವುಗಳ ನೃತ್ಯ ಎಂದು ಯಾವುದನ್ನು ಕರೆಯುತ್ತಾರೆ? ಸರಿ ಉತ್ತರ ಕಾಲಬೆಲೆಯ ನೃತ್ಯ. ಮಳೆಗಾಲದಲ್ಲಿ ಮಹಿಳೆಯರು ಹಾಡುವ ಕುಣಿಯುವ ಶೈಲಿ ಖಜ್ರಿ ನೃತ್ಯ. ರಾಜಸ್ಥಾನದ ಹೆಮ್ಮೆಯ ನೃತ್ಯಗಳ ಆತ್ಮ ಯಾವುದು? ಸರಿಯಾದ ಉತ್ತರ ಘೂಮರ್ ನೃತ್ಯ. ಬಿಹಾರದ ದಂಪತಿಗಳ ಪ್ರೇಮ ಮತ್ತು ಜಾಗಗಳನ್ನು ಬಿಂಬಿಸುವುದು ಜಾಟ್ ಜಟಿ ನೃತ್ಯ. ರಾಜಸ್ಥಾನದ ಕಥಕ್ ಶೈಲಿಯ ಪ್ರಭಾವವಿರುವ ಜನಪದ ನೃತ್ಯ ಚಕ್ರಿ ನೃತ್ಯ. ರಾಜಸ್ಥಾನದ ಮಹಿಳೆಯರು ತಲೆಯ ಮೇಲೆ ತುಂಬಿದ ಕೊಡ ಹಿಡಿದು ಮಾಡುವ ನೃತ್ಯ ಪನಿಹಾರಿ ನೃತ್ಯ. ಮಹಾರಾಷ್ಟ್ರದ ಮೀನುಗಾರರ ಸಮುದಾಯದ ನೃತ್ಯ ಕೋಲಿ ನೃತ್ಯ. ಗುಜರಾತಿನ ನವರಾತ್ರಿ ಉತ್ಸವದ ಪ್ರಮುಖ ನೃತ್ಯ ಗರ್ಭಾ ನೃತ್ಯ. ಜನಪದ ನೃತ್ಯ ಕಲಿಯಲು ಶಾಲೆಗಳ ಅವಶ್ಯಕತೆ ಇದೆ? ಇಲ್ಲ, ಇವು ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬರುವ ನೃತ್ಯಗಳು ಆಗಿರ್ತವೆ. ಇದಕ್ಕೆ ಶಾಲೆಗಳ ಅವಶ್ಯಕತೆ ಇರುವುದಿಲ್ಲ. ಕೈಯಲ್ಲಿ ಕೋಲುಗಳನ್ನು ಹಿಡಿದು ಗುಜರಾತ್ನಲ್ಲಿ ಮಾಡುವ ನೃತ್ಯ ದಾಂಡಿಯಾ ರಾಸ್ ನೃತ್ಯ. ಜನಪದ ನೃತ್ಯಗಳು ಸಮನಾಗಿ ಯಾವುದರ ಮೇಲೆ ಆಧಾರಿತವಾಗಿರುತ್ತವೆ? ಸರಿಯಾದ ಉತ್ತರ ಸ್ಥಳೀಯ ಸಂಪ್ರದಾಯಗಳು ಮತ್ತು ಹಬ್ಬಗಳು ಮತ್ತು ಕೃಷಿ ಚಟುವಟಿಕೆಗಳ ಮೇಲೆ ಇದು ಸಂಬಂಧಪಟ್ಟಿರುತ್ತೆ. ಮಹಾರಾಷ್ಟ್ರದ ಅತ್ಯಂತ ವೇಗವಾದ ಲವಲವಿಕೆಯ ನೃತ್ಯ ಲಾವಣಿ ನೃತ್ಯ. ಶಾಸ್ತ್ರೀಯ ನೃತ್ಯ ಮತ್ತು ಜಾನಪದ ನೃತ್ಯಕ್ಕಿರುವ ವ್ಯತ್ಯಾಸ. ಶಾಸ್ತ್ರೀಯ ನೃತ್ಯ ಕಟ್ಟುನಿಟ್ಟಾದ ನಿಯಮಗಳಿವೆ. ಜನಪದ ನೃತ್ಯವು ಮುಕ್ತ ಮತ್ತು ಸಮುದಾಯ ಆಧಾರಿತ ನೃತ್ಯ ಆಗಿದೆ. ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಗಳನ್ನು ಹೇಳುವ ನೃತ್ಯ ಪೌಡಾ ನೃತ್ಯ. ಪಂಜಾಬ್ನಲ್ಲಿ ಸ್ತ್ರೀ ಮತ್ತು ಪುರುಷರಿಬ್ಬರು ಸೇರಿ ಮಾಡುವ ನೃತ್ಯ ಝೂಮರ್ ನೃತ್ಯ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪಂಜಾಬ್ನ ಮಾಲ್ವಾ ಗಿದ್ದ ಯಾವ ಲಿಂಗದವರಿಗೆ ಸೀಮಿತವಾಗಿದೆ? ಸರಿ ಉತ್ತರ ಪುರುಷರಿಗೆ. ದಾಂಡಿಯಾ ನೃತ್ಯದ ಮೂಲ ಉದ್ದೇಶ ಮಾತೆ ದುರ್ಗೆ ಮತ್ತು ಮಹಿಷಾಸುರನ ನಡುವಿನ ಯುದ್ಧವನ್ನು ಇದು ಸಂಕೇತಿಸುತ್ತದೆ. ಹರಿಯಾಣದಲ್ಲಿ ಮಳೆ ತರುವಂತೆ ಪ್ರಾರ್ಥಿಸಲು ಮಾಡುವ ನೃತ್ಯ ಝೂಮರ್ ನೃತ್ಯ ಒಂದು ಶೈಲಿ ಅಂತ ಹೇಳ್ಬೋದು. ಗುಜರಾತ್ನಲ್ಲಿ ಹಡಗು ಕಾರ್ಮಿಕರನ್ನು ಮಾಡುವ ನೃತ್ಯ ಪದ್ದರ್ ನೃತ್ಯ. ಧಮಾಲ್ ನೃತ್ಯವನ್ನು ಹರಿಯಾಣದ ಯಾವ ಭಾಗಗಳಲ್ಲಿ ಹೆಚ್ಚು ಕಾಣಬಹುದು? ಗುರ್ಗಾಂವ್ ಮತ್ತು ರೋಹ್ಟಕ್ನಲ್ಲಿ ಕಾಣಬಹುದು. ಮಹಾರಾಷ್ಟ್ರದ ಯಾವ ನೃತ್ಯವು ಭಕ್ತಿ ಮತ್ತು ಲೌಕಿಕ ಜೀವನದ ಮಿಶ್ರಣವಾಗಿದೆ? ಸರಿಯಾದ ಉತ್ತರ ಬೌರೋಡ್ ನೃತ್ಯ. ಪಾಟಾ ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ರಾಜಸ್ಥಾನ ರಾಜ್ಯಕ್ಕೆ. ದಶಾವತಾರ ನೃತ್ಯಗಳಲ್ಲಿ ಎಷ್ಟು ಅವತಾರಗಳು ಪ್ರದರ್ಶಿಸಲಾಗುತ್ತದೆ? ಸರಿಯಾದ ಉತ್ತರ ವಿಷ್ಣುವಿನ 10 ಅವತಾರಗಳನ್ನು ಪ್ರದರ್ಶಿಸಲಾಗುತ್ತದೆ. ರಾಜಸ್ಥಾನದ ಯಾವ ನೃತ್ಯದಲ್ಲಿ ಪುರುಷರು ಮಾತ್ರ ಭಾಗವಹಿಸುತ್ತಾರೆ? ಸರಿಯಾದ ಉತ್ತರ ಕಚ್ಚಿ ಪೋಡಿ. ಮಹಾರಾಷ್ಟ್ರದಲ್ಲಿ ವೀರರನ್ನು ಸುತ್ತಿಸಲು ಬಳಸುವ ಕಲಾ ಪ್ರಕಾರ ಯಾವುದು? ಸರಿಯಾದ ಉತ್ತರ ಪೌಡಾ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ಪೌಡಾ ನೃತ್ಯ. ಬಿಹಾರದಲ್ಲಿ ಸುಗ್ಗಿಯ ಕಾಲದಲ್ಲಿ ಭೂಮಿಯ ತಾಯಿಗೆ ಧನ್ಯವಾದಗಳನ್ನು ಅರ್ಪಿಸುವ ನೃತ್ಯ ಕದರಿ ನೃತ್ಯ. ರಾಜಸ್ಥಾನದ ಲಂಗಾ ಮಂಗನಿಯ ಗಾಯನಕ್ಕೆ ಪೂರಕವಾದ ನೃತ್ಯ ಘೂಮರ್ ನೃತ್ಯ. ಪೈಕಾ ನೃತ್ಯವು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಸಮರಕಲೆ ಮತ್ತು ಸೈನಿಕ ತರಬೇತಿಯ ಸಂಕೇತ. ಗುಜರಾತ್ನಲ್ಲಿ ರೈತ ಮಹಿಳೆಯರು ಮಾಡುವ ಸುಗ್ಗಿಯ ನೃತ್ಯ ಗೋಡೋ ನೃತ್ಯ. ರಾಜಸ್ಥಾನದ ಯಾವ ನೃತ್ಯದಲ್ಲಿ ಪುರುಷರು ಹೆಣ್ಣಿನ ವೇಷ ಧರಿಸುತ್ತಾರೆ? ಸರಿಯಾದ ಉತ್ತರ ಗೈರ್ ನೃತ್ಯ. ದಾಂಡಿಯಾ ರಸ ಯಾವ ಹಬ್ಬದ ಅವಿಭಾಜ್ಯ ಅಂಗವಾಗಿದೆ? ಸರಿಯಾದ ಉತ್ತರ ನವರಾತ್ರಿ. ಚಕ್ರಿ ನೃತ್ಯವನ್ನು ರಾಜಸ್ಥಾನದ ಯಾವ ಪಂಗಡದವರು ಮಾಡುತ್ತಾರೆ? ಸರಿಯಾದ ಉತ್ತರ ಕಾಂಜರ್ ಪಂಗಡದವರು. ಗುಜರಾತ್ನಲ್ಲಿ ಯಾವ ನೃತ್ಯದಲ್ಲಿ ಕೃಷ್ಣ ಗೋಪಿಕೆಯರ ಕಥೆ ಇರುತ್ತದೆ? ಸರಿಯಾದ ಉತ್ತರ ರಾಸ್ ನೃತ್ಯ. ಈ ನೃತ್ಯದಲ್ಲಿ ಬೆಂಕಿಯ ಮೇಲೆ ನೃತ್ಯ ಮಾಡಲಾಗುತ್ತದೆ. ಸರಿಯಾದ ಉತ್ತರ ಅಗ್ನಿ ನೃತ್ಯ. ಟಿಪ್ಪಾಣಿ ನೃತ್ಯದಲ್ಲಿ ಬಳಸುವ ಸಾಧನ ಯಾವುದು? ಸರಿಯಾದ ಉತ್ತರ ಉದ್ದನೆಯ ಮರದ ಕೋಲನ್ನು ಬಳಸ್ತಾರೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಇಲ್ಲಿ ಹೋಗಿ ಕೆಳಗಡೆ ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಹೈಪ್ ಮಾಡೋದನ್ನು ಮರಿಬೇಡಿ. ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಮಹಾರಾಷ್ಟ್ರದ ಲಾವಣಿ ನೃತ್ಯದಲ್ಲಿ ಬಳಸುವ ವಾದ್ಯ ಡೋಲಕಿ. ಹರಿಯಾಣದ ಲೋರ್ ನೃತ್ಯದಲ್ಲಿ ಕೇಳಲಾಗುವ ಪ್ರಶ್ನೆಗಳು ಸಾಮಾಜಿಕ ಅಂದ್ರೆ ಯಾವುದಕ್ಕೆ ಸಂಬಂಧಿಸಿರುತ್ತೆ? ಸರಿಯಾದ ಉತ್ತರ ಸಾಮಾಜಿಕ ಮತ್ತು ಕೌಟುಂಬಿಕ ವಿಷಯಗಳು. ಮಹಾರಾಷ್ಟ್ರದ ಗಜಾನನ ಆರಾಧನೆಗೆ ಸಂಬಂಧಿಸಿದ ನೃತ್ಯ ಯಾವುದು? ಸರಿಯಾದ ಉತ್ತರ ಗಣೇಶ ವಂದನ. ಪಂಜಾಬ್ನಲ್ಲಿ ಶೌರ್ಯವನ್ನು ಪ್ರದರ್ಶಿಸಲು ಮಾಡುವ ನೃತ್ಯ ಘಟಕ ನೃತ್ಯ. ಮಹಾರಾಷ್ಟ್ರದ ಗ್ರಾಮೀಣ ಭಾಗದ ನಾಟಕದ ರೂಪ ನೃತ್ಯ ಯಾವುದಪ್ಪ ಅಂತ ತಮಾಷಾ ನೃತ್ಯ ಫ್ರೆಂಡ್ಸ್. ಜನಪದ ನೃತ್ಯಗಳ ಪ್ರಮುಖ ಉದ್ದೇಶವೇನು? ಮನರಂಜನೆ ಮತ್ತು ಸಮುದಾಯದ ಒಗ್ಗಟ್ಟು.
ಈ ಜನಪದ ನೃತ್ಯಗಳ ಪ್ರಮುಖ ಉದ್ದೇಶ ಆಗಿದೆ ಫ್ರೆಂಡ್ಸ್. ಯಾವ ಮಹಾರಾಷ್ಟ್ರದ ನೃತ್ಯದಲ್ಲಿ 10 ಅವತಾರ ಕಥೆ ಕಂಡುಬರುತ್ತದೆ? ಸರಿ ಉತ್ತರ ದಶಾವತಾರ. ಭಾರತೀಯ ಕಲಾ ಮತ್ತು ಸಂಸ್ಕೃತಿಯಲ್ಲಿ ಜನಪದ ನೃತ್ಯಗಳ ಪಾತ್ರವೇನು? ಸರಿ ಉತ್ತರ ಪ್ರಾದೇಶಿಕ ಅಸ್ಮಿತೆಯನ್ನು ಉಳಿಸುವುದು ಇದರ ಉದ್ದೇಶ ಆಗಿದೆ ಫ್ರೆಂಡ್ಸ್. ಪಂಜಾಬ್ನ ಯಾವ ನೃತ್ಯದಲ್ಲಿ ಕೇವಲ ತಂತಿ ವಾದ್ಯಗಳನ್ನು ಬಳಸಲಾಗುತ್ತದೆ? ಸರಿ ಉತ್ತರ ತುಂಬಿ ಆಧಾರಿತ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವ ಸಚಿವಾಲಯ ಭಾರತೀಯ ಜನಪದ ಕಲೆಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ? ಸರಿ ಉತ್ತರ ಸಾಂಸ್ಕೃತಿಕ ಸಚಿವಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಇದನ್ನ ಪ್ರೋತ್ಸಾಹಿಸಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಹರಿಯಾಣದ ಲೋರ್ ನೃತ್ಯವು ಹಬ್ಬದ ಯಾವ ವಾರಗಳ ಮೊದಲ ಆರಂಭವಾಗುತ್ತೆ? ಸರಿ ಉತ್ತರ ಹೋಳಿ ಹಬ್ಬ. ಹಿಮಾಚಲ ನಾಟಿ ನೃತ್ಯವು ಯಾವ ಜಗತ್ತಿನ ಅತ್ಯಂತ ದಾಖಲೆಯನ್ನು ಹೊಂದಿದೆ? ಸರಿ ಉತ್ತರ ಅತಿ ದೊಡ್ಡ ಜಾನಪದ ನೃತ್ಯ ಅಂದ್ರೆ ಲಾರ್ಜೆಸ್ಟ್ ಫೋಕ್ ಡ್ಯಾನ್ಸ್ ಬಂದ್ಬಿಟ್ಟು ನಾಟಿ ನೃತ್ಯ ಆಗಿದೆ ಅಂತ ಹೇಳ್ಬೋದು. ರಾಜಸ್ಥಾನದ ಯಾವ ನೃತ್ಯದಲ್ಲಿ ಮಹಿಳೆಯರು ತಲೆಯ ಮೇಲೆ 7 ರಿಂದ 9 ಮಡಿಕೆಗಳನ್ನು ಹೊತ್ತು ಮಾಡುವ ನೃತ್ಯ ಭವಾಯಿ ನೃತ್ಯ. ಹರಿಯಾಣದಲ್ಲಿ ಪುರುಷರು ಮಾತ್ರ ಅತ್ಯಂತ ಹಳೆಯ ನೃತ್ಯ ಮಾಡ್ತಾರೆ ಫ್ರೆಂಡ್ಸ್. ಸರಿ ಉತ್ತರ ಧಮಾಲ್. ಹಿಮಾಚಲ ಪ್ರದೇಶ ಡಾಂಗಿ ನೃತ್ಯವು ಪ್ರೇಮಕತೆ ಮೇಲೆ ಅಂದ್ರೆ ಯಾವ ಪ್ರೇಮಕತೆ ಮೇಲೆ ಆಧಾರಿತವಾಗಿದೆ? ಸರಿ ಉತ್ತರ ರಾಜ ಮತ್ತು ಸಾಮಾನ್ಯ ಹುಡುಗಿಯ ಪ್ರೇಮಕತೆ. ರಾಜಸ್ಥಾನದ ಚಕ್ರಿ ನೃತ್ಯವು ಯಾವ ಹಬ್ಬದ ಸಮಯದಲ್ಲಿ ಹೆಚ್ಚು ಪ್ರಚಲಿತ? ಸರಿ ಉತ್ತರ ಕಚ್ರಿ ತೀಜ್ ಸಮಯದಲ್ಲಿ ಫೇಮಸ್ ಆಗಿದೆ ಫ್ರೆಂಡ್ಸ್. ಹರಿಯಾಣದ ನೃತ್ಯದಲ್ಲಿ ಗಾಯಕರು ನರ್ತಕರು ಪರಸ್ಪರ ಮಾಡುವ ನೃತ್ಯ ಲೋರ್ ನೃತ್ಯ. ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ನೃತ್ಯ ಕಾಯಾಂಗ್ ನೃತ್ಯ. ಹರಿಯಾಣದಲ್ಲಿ ಚಂದ್ರನ ಬೆಳಕಿನಲ್ಲಿ ಮಾಡುವ ನೃತ್ಯ ಧಮಾಲ್ ನೃತ್ಯ. ಹಿಮಾಚಲ ಪ್ರದೇಶದಲ್ಲಿ ದೆವ್ವಗಳನ್ನು ಓಡಿಸಲು ಮಾಡುವ ನೃತ್ಯ ಶ್ಯಾಮ್ ನೃತ್ಯ. ಇದು ಒಂದು ನೃತ್ಯದ ಪ್ರಕಾರ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ರಾಜನ ಅಂದ್ರೆ ರಾಜಸ್ಥಾನದಲ್ಲಿ ಯುನೆಸ್ಕೋ ಸಾಂಸ್ಕೃತಿಕ ಪಾರಂಪಟಿಕೆ ಸೇರಿಸಿದ ಏಕೈಕ ಜಾನಪದ ನೃತ್ಯ ಕಾಲಬೇಲಿಯ ನೃತ್ಯ. ಇದು ಹಾವುಗಳಿಗೆ ಸಂಬಂಧಿಸಿದ ಫ್ರೆಂಡ್ಸ್. ಕಚ್ಚಿ ಪೋಡಿ ನೃತ್ಯವು ರಾಜಸ್ಥಾನದ ಯಾವ ಭಾಗದಲ್ಲಿ ಹುಟ್ಟಿಕೊಂಡಿತು? ಸರಿಯಾದ ಉತ್ತರ ಶೇಖಾವತಿ ಪ್ರಾಂತ್ಯದಲ್ಲಿ ಹುಟ್ಟಿಕೊಂಡಿದೆ. ಮಹಾರಾಷ್ಟ್ರದ ಲಾವಣಿ ಎಂಬ ಪದವು ಯಾವ ಪದದಿಂದ ಬಂದಿದೆ? ಸರಿಯಾದ ಉತ್ತರ ಲಾವಣ್ಯ ಅಂದ್ರ ಸೌಂದರ್ಯದಿಂದ ಬಂದಿದೆ ಫ್ರೆಂಡ್ಸ್. ಮಹಾರಾಷ್ಟ್ರದಲ್ಲಿ ರೈತರು ಮತ್ತು ಪಶುಪಾಲಕರು ಮಾಡುವ ನೃತ್ಯ ದಂಗ್ರಿ ಗಜ ನೃತ್ಯವನ್ನು ಮಾಡ್ತಾರೆ. ಯಾವ ನೃತ್ಯದಲ್ಲಿ ನರ್ತಕರು ಸಣ್ಣ ತಾಳಗಳನ್ನು ಅಂದ್ರೆ ಲಯಬದ್ಧವಾಗಿ ನುಡಿಸ್ತಾರೆ? ಸರಿಯಾದ ಉತ್ತರ ಲೇಜಿಮ್. ಭಾರತ ಎಷ್ಟು ಪ್ರಕಾರದ ನೃತ್ಯಗಳಿವೆ? ಸರಿಯಾದ ಉತ್ತರ ಶಾಸ್ತ್ರೀಯ ಮತ್ತು ಜನಪದ ಎಂಬ 2 ಮುಖ್ಯ ಪ್ರಕಾರಗಳನ್ನು ಹೊಂದಿದ್ದು ಒಟ್ಟು ಶಾಸ್ತ್ರೀಯ ನೃತ್ಯಗಳು 8 ಇದೆ ಫ್ರೆಂಡ್ಸ್. ಜಾನಪದ ನೃತ್ಯಗಳನ್ನು ಸರಾಗವಾಗಿ ಯಾರು ಸಂರಕ್ಷಿಸುತ್ತಾರೆ? ಸರಿಯಾದ ಉತ್ತರ ಗ್ರಾಮೀಣ ಮತ್ತು ಬುಡಕಟ್ಟು ಸಮುದಾಯದವರು ಈ ಜಾನಪದ ನೃತ್ಯಗಳನ್ನು ಸಂರಕ್ಷಿಸುತ್ತಾರೆ ಫ್ರೆಂಡ್ಸ್. ನೃತ್ಯದಲ್ಲಿ ಬಳಸುವ ಮೊಕವಾಡಗಳು ಏನನ್ನು ಸೂಚಿಸುತ್ತದೆ? ಪುರಾಣದ ಪಾತ್ರಗಳು ಅಥವಾ ದೇವತೆಗಳನ್ನ ಸೂಚಿಸುತ್ತದೆ. ಬೈಸಾಖಿ ಹಬ್ಬವು ಯಾವ ನೃತ್ಯಕ್ಕೆ ಹೆಸರುವಾಸಿಯಾಗಿದೆ? ಸರಿಯಾದ ಉತ್ತರ ಭಾಂಗ್ರಾ ನೃತ್ಯಕ್ಕೆ ಸಂಬಂಧಿಸಿದೆ. ಮಳೆಗಾಲದ ನೃತ್ಯಗಳಿಗೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ಕಚ್ರಿ. ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ವೀರರ ಕಥೆಗಳನ್ನು ಸಾರುವ ನೃತ್ಯ ಪ್ರಕಾರ ಪೋಡ. ನೆಕ್ಸ್ಟ್ ಬಂದು ಕೃಷಿ ಆಧಾರಿತ ನೃತ್ಯಗಳು ಯಾವಾಗ ನಡೆಯುತ್ತವೆ? ಸರಿಯಾದ ಉತ್ತರ ಬಿತ್ತನೆ ಅಥವಾ ಸುಗ್ಗಿಯ ಸಮಯದಲ್ಲಿ ನಡೆಯುತ್ತದೆ. ಜಾನಪದ ನೃತ್ಯದಲ್ಲಿ ಮೌಖಿಕ ಸಾಹಿತ್ಯದ ಪಾತ್ರವೇನು? ಸರಿಯಾದ ಉತ್ತರ ಕಥೆಗಳನ್ನು ತಲೆಮಾರುಗಳಿಂದ ತಲೆಮಾರುಗಳಿಗೆ ತಲುಪಿಸುವುದು ಇದರ ಪಾತ್ರ ಆಗಿದೆ ಫ್ರೆಂಡ್ಸ್. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಜಾನಪದ ನೃತ್ಯಗಳನ್ನು ಹೊಂದಿದೆ? ಸರಿಯಾದ ಉತ್ತರ ಪ್ರತಿಯೊಂದು ರಾಜ್ಯವು ತನ್ನದೇ ಆದ 100 ನೃತ್ಯಗಳನ್ನು ಹೊಂದಿದೆ ಫ್ರೆಂಡ್ಸ್. ಗುಜರಾತ್ನ ಪುರುಷರು ಮಾತ್ರ ಮಾಡುವ ನೃತ್ಯ ದಾಂಡಿಯಾ ರಾಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಜನಪದ ನೃತ್ಯ ಮತ್ತು ಬುಡಕಟ್ಟು ನೃತ್ಯ ಒಂದೇನಾ? ಹೌದು, ಬುಡಕಟ್ಟು ನೃತ್ಯಗಳು ಜನಪದ ನೃತ್ಯದ ಒಂದು ಭಾಗ ಅಂತ ಹೇಳ್ಬೋದು. ಜನಪದ ನೃತ್ಯಗಳಲ್ಲಿ ಬಳಸುವ ಸಾಮಾನ್ಯ ವಾದ್ಯ ಯಾವುದು? ಸರಿಯಾದ ಉತ್ತರ ಡೋಲು. ಭಾರತದಲ್ಲಿ ನೃತ್ಯ ದೇವತೆ ಎಂದು ಯಾರನ್ನು ಕರೀತಾರೆ? ಸರಿಯಾದ ಉತ್ತರ ನಟರಾಜ ಅಂದ್ರೆ ಶಿವನನ್ನು ಕರೀತಾರೆ ಫ್ರೆಂಡ್ಸ್. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೃತ್ಯಗಳು ಸಂಸ್ಕೃತಿಯನ್ನು ಹೇಗೆ ಬೆಂಬಲಿಸುತ್ತದೆ? ಜನರ ಉಡುಗೆ, ಭಾಷೆ, ನಂಬಿಕೆಗಳ ಮೂಲಕ ನೃತ್ಯಗಳು ಸಂಸ್ಕೃತಿಯನ್ನು ಹೀಗೆ ಬೆಂಬಲಿಸುತ್ತದೆ. ಯಾವ ನೃತ್ಯದಲ್ಲಿ ಕೈಚಳಕ ಮತ್ತು ಕಣ್ಣಿನ ಚಲನೆಗಳ ಮುಖ್ಯ ಕಂಡುಬರುತ್ತದೆ? ಸರಿಯಾದ ಉತ್ತರ ಶಾಸ್ತ್ರೀಯ ಪ್ರಭಾವವಿರುವ ಜನಪದ ನೃತ್ಯಗಳು ಕಂಡುಬರುತ್ತದೆ. ನೌಟಂಕಿ ಯಾವ ಭಾಷೆಯಲ್ಲಿ ಹೆಚ್ಚಾಗಿ ಇರುತ್ತದೆ? ಸರಿಯಾದ ಉತ್ತರ ಹಿಂದಿ, ಉರ್ದು ಮಿಶ್ರಿತ ಬಜ್ರ ಭಾಷೆಯಲ್ಲಿ ಇರುತ್ತೆ ಫ್ರೆಂಡ್ಸ್. ಘೂಮರ್ ನೃತ್ಯದಲ್ಲಿ ಮಹಿಳೆಯರು ಧರಿಸುವ ಉಡುಪು ಘಾಗ್ರಾ ಮತ್ತು ಚೋಲಿ. ಕಾಶ್ಮೀರದ ಸಂಸ್ಕೃತಿಯಲ್ಲಿ ನೃತ್ಯದ ಸ್ಥಾನವೇನು? ಸರಿಯಾದ ಉತ್ತರ ಶಾಂತಿ ಮತ್ತು ಆಚರಣೆಯ ಸಂಕೇತ. ಲಡಾಖ್ನ ಚಾಮ್ ನೃತ್ಯವನ್ನು ಎಲ್ಲಿ ಪ್ರದರ್ಶಿಸಲಾಗುತ್ತದೆ? ಸರಿಯಾದ ಉತ್ತರ ಗೋಂಪಾಸ್ ಅಥವಾ ಮಠಗಳ ಪ್ರಾಂಗಣದಲ್ಲಿ ಪ್ರದರ್ಶಿಸಲಾಗುತ್ತದೆ. ಹರಿಯಾಣದ
ಸಾಂಗ್ ಎಂದರೇನು? ಸರಿ ಉತ್ತರ ಅದು ಒಂದು ಜನಪದ ನಾಟಕ ಮತ್ತು ನೃತ್ಯದ ಮಿಶ್ರಣ. ಬಿಹಾರದಲ್ಲಿ ಸುಗ್ಗಿ ನೃತ್ಯದ ಹೆಸರು ಕದರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪಂಜಾಬ್ನ ಗಿದ್ದಾ ನೃತ್ಯದಲ್ಲಿ ಹಾಡುವ ಹಾಡುಗಳನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಬೋಲಿಯಾ ನೃತ್ಯ ಅಂತ ಕರೀತಾರೆ. ಗುಜರಾತ್ನ ಗರ್ಬಾ ನೃತ್ಯವು ಯಾರ ಆರಾಧನೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಶಕ್ತಿ ಅಥವಾ ದೇವಿಯ ಆರಾಧನೆ ಇದಾಗಿರುತ್ತೆ ಫ್ರೆಂಡ್ಸ್. ಮಹಾರಾಷ್ಟ್ರದ ಕೋಲಿ ನೃತ್ಯದಲ್ಲಿ ಮಹಿಳೆಯರು ಎಂಥ ಸೀರೆ ಧರಿಸುತ್ತಾರೆ? ಸರಿಯಾದ ಉತ್ತರ ನವವಾರಿ ಅಂದ್ರೆ 9 ಗಜದ ಸೀರೆಯನ್ನು ಉಡುತ್ತಾರೆ ಫ್ರೆಂಡ್ಸ್. ರಾಜಸ್ಥಾನದ ಝೂಮರ್ ನೃತ್ಯವು ಪಂಜಾಬ್ ಝೂಮರ್ ನಡುವಿನ ವ್ಯತ್ಯಾಸವೇನು? ಹೆಸರು ಒಂದೇ ಆದರೆ ಶೈಲಿ ತಾಳ ಬೇರೆ ಬೇರೆಯಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಬಂತು ಯಾವ ನೃತ್ಯದಲ್ಲಿ ಸೈನಿಕರು ತರಬೇತಿಯನ್ನು ಕಾಣಬಹುದು? ಪೈಕಾ ಮತ್ತು ತೋಡಾ ಅಂತ ಹೇಳ್ಬೋದು. ಹಿಮಾಚಲ ನೃತ್ಯಗಳಲ್ಲಿ ಹೆಚ್ಚಾಗಿ ಎಲ್ಲಿ ನಡೆಯುತ್ತವೆ? ಸರಿಯಾದ ಉತ್ತರ ಬಯಲು ರಂಗಮಂದಿರಗಳಲ್ಲಿ ಅಥವಾ ಮೈದಾನಗಳಲ್ಲಿ. ಕಜರಿ ಗೀತೆಗಳನ್ನು ಯಾವ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಶ್ರಾವಣ ಮಾಸಗಳಲ್ಲಿ ಹಾಡಲಾಗುತ್ತದೆ. ಕಾಲಬೇಲಿಯ ನರ್ತಕಿಯರು ಧರಿಸುವ ಬಟ್ಟೆ ಬಣ್ಣ ಯಾವುದು? ಕಪ್ಪು ಬಣ್ಣದ ಕಸೂತಿ ಮಾಡಿದ ಉಡುಪನ್ನು ಧರಿಸ್ತಾರೆ ಫ್ರೆಂಡ್ಸ್ ಇವರು. ಜನಪದ ನೃತ್ಯಗಳಲ್ಲಿ ಪ್ರಕೃತಿಯ ಪಾತ್ರವೇನು? ಸರಿಯಾದ ಉತ್ತರ ಪ್ರಾಣಿ ಪಕ್ಷಿ ಮತ್ತು ಮಳೆಯ ಅನುಕರಣೆಯಿಂದ ಇದು ಹೆಚ್ಚಾಗಿರುತ್ತೆ. ದಾಂಡಿಯಾ ನೃತ್ಯದಲ್ಲಿ ಬಳಸುವ ಕೋಲುಗಳು ಏನನ್ನು ಸಂಕೇತಿಸುತ್ತದೆ? ಸರಿಯಾದ ಉತ್ತರ ದೇವಿಯ ಖಡ್ಗನ್ನು ಸಂಕೇತಿಸುತ್ತದೆ. ಲಡಾಖ್ನ ಕೌಶಲ್ ನೃತ್ಯವು ಏನನ್ನು ಪ್ರತಿಬಿಂಬಿಸುತ್ತದೆ? ಸರಿಯಾದ ಉತ್ತರ ಸೌಹಾರ್ದತೆ ಮತ್ತು ಗೆಲುವನ್ನು ಪ್ರತಿಬಿಂಬಿಸುತ್ತದೆ. ಲಾವಣಿ ನೃತ್ಯದ 2 ಪ್ರಕಾರಗಳು ಯಾವುವು? ಸರಿಯಾದ ಉತ್ತರ ನಿರ್ಗುಣಿ ಮತ್ತು ಶೃಂಗಾರಿ. ಪಂಜಾಬ್ನ ಝೂಮರ್ ನೃತ್ಯದ ಉಗಮ ಎಲ್ಲಿ ಆಗುತ್ತೆ? ಸರಿಯಾದ ಉತ್ತರ ಸ್ಯಾಂಡಲ್ ಬಾರ್ ಈಗಿನ ಪಾಕಿಸ್ತಾನದ ಭಾಗದಲ್ಲಿ. ಜನಪದ ನೃತ್ಯಗಳು ಆಧುನಿಕ ಕಾಲದಲ್ಲಿ ಹೇಗೆ ಬದಲಾವಣೆಯಾಗಿದೆ? ಅವು ಈಗ ಸ್ಟೇಜ್ ಶೋಗಳು ಮತ್ತು ಸಿನಿಮಾಗಳಲ್ಲೂ ಸ್ಥಾನವನ್ನು ಪಡೆದುಕೊಂಡಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಕೊನೆವರೆಗೂ ನೋಡಿದಿಲ್ಲ ಫ್ರೆಂಡ್ಸ್, ಅವರು ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹೈಪ್ ಮಾಡುವುದನ್ನು ಮರಿಬೇಡಿ ಫ್ರೆಂಡ್ಸ್. ಅಂದರೆ ಹೈಪ್ ಮಾಡಿದರೆ ಈ ವಿಡಿಯೋ ಬಂದು ಎಲ್ಲರಿಗೂ ರೀಚ್ ಆಗುತ್ತೆ. ಮತ್ತು ನೆಕ್ಸ್ಟ್ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಇನ್ನೂ ಯಾರು ನಮ್ಮ SSGD ಪ್ರೀವಿಯಸ್ ಇಯರ್ GK ಪಿಕ್ಚರ್ ಫಾರ್ಮೆಟ್ ಕ್ವಶನ್ ಪೇಪರ್ನ ಯಾರು ಪಡೆದುಕೊಂಡಿಲ್ಲ ಈಗಲೇ ಹೋಗಿ ಪಡೆದುಕೊಳ್ಳಿ. ಮತ್ತು SSGD ಪ್ರೀ ಬ್ಯಾಚ್ ಸಬ್ಸ್ಕ್ರಿಪ್ಷನ್ ಅನ್ನ ಯಾರು ಪಡೆದುಕೊಂಡಿಲ್ಲವೋ ಈಗಲೇ ಹೋಗಿ ವಾಟ್ಸಪ್ನಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.